ಇದು ಬಿ ಜೆ ಪಿಯವ್ರದ್ದು ಹೆಂಗಿದೆ ಅಂತಂದರೆ ಯಾವ ಸರ್ಕಾರಗಳು ಇದ್ದಾವೆ ಯಾವ ಸರ್ಕಾರ ಇಲ್ಲ, ಎರಡನೇ ಪ್ರಶ್ನೆ. ಭ್ರಷ್ಟಾಚಾರ ಆಗೈತಲ್ಲ ಫಸ್ಟ್ ಒಪ್ಕೋಬೇಕು. ಭ್ರಷ್ಟಾಚಾರ ಯಾವುದೇ ಸರ್ಕಾರಗಳು ಮಾಡಿರಲಿ ಅದು ಎರಡನೇ ಪ್ರಶ್ನೆ, ಆಮೇಲೆ ಮಾತಾಡಂತೆ. ಯಾವ ಸರ್ಕಾರಗಳಿದ್ದು ಸ್ಟೇಟ್ನಲ್ಲಿ ಯಾವುದಿತ್ತು ಅದೆಲ್ಲ ಮುಂದೆ ಡೀಟೇಲ್ ಆಗಿ ಹೋಗೋಣಂತೆ. ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ ಇಂಟೆಲಿಜೆನ್ಸ್ ಇರಲಿಲ್ವಂತ ಇವೆಲ್ಲ ಮಾನಿಟರ್ ಮಾಡೋಕ್ಕೆ. ಬೇರೆ ದೇಶದವರು ಇವೆಲ್ಲ ಡೀಟೇಲ್ಸ್ ತೊಗೊಂಡು ಬೇರೆ ಕೋರ್ಟ್ ನಮಗೆ ಹೇಳ್ಬೇಕಾ ಏನು ರೀ? ಅದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಕೂಡ ಇನ್ವಾಲ್ವ್ ಇದೆ ಅದರಲ್ಲಿ, ಮೇಲ್ನೋಟದಲ್ಲಿ ಹಂಗೆ ಕಾಣ್ತದೆ ನನಗೆ ಕೂಡ. ಸೆಂಟ್ರಲ್ ಗೌರ್ಮೆಂಟ್ ಸೋಲಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಅದರದ್ದು ಒಳ ಒಪ್ಪಂದ ಕೂಡ ಇದರಲ್ಲಿದೆ. ಸೊ ನಾನು ಯಾವುದಕ್ಕೂ ಬ್ಲೇಮ್ ಗೇಮ್ ಮಾಡ್ತಾ ಇಲ್ಲ. ಇವರೆಲ್ಲದಕ್ಕೂ ರಾಜಕೀಯವಾಗಿ ಮಾತನಾಡ್ತಿದ್ರಲ್ಲ, ಈಗ ಬಂದು ಮಾತಾಡಬೇಕಲ್ಲ, ಮತ್ತೆಲ್ಲರೂ ಮಾತಾಡೋಕ್ಕೆ ಕೇಳ್ರಿ. ಎಲ್ಲ ಬಿ ಜೆ ಪಿ ವಕ್ತಾರರು ಏನೋ ಅದಾನಿ ಪರವಾಗಿ ಮಾತನಾಡ್ತಾರೆ. ಇವರು ಬಿ ಜೆ ಪಿ ವಕ್ತಾರರಿಗೆ ಅದಾನಿ ಅವ್ರಿಗೆ ಏನು ಸಂಬಂಧ ಇದೆ? ಬಿ ಜೆ ಪಿ ವಕ್ತಾರರಿಗೆ ಅದಾನಿಗೆ ಏನು ಸಂಬಂಧ ಇದೆ? ಅಲ್ಲಿ ಕೋರ್ಟ್ ಅವರಿಗೆ ಅಡ್ಜುಕೇಟ್ ಮಾಡಿ ಆ ರೂಲ್ಸ್ ಪ್ರಕಾರ ಅವ್ರ ಹತ್ರ ಎವಿಡೆನ್ಸ್ ಇದೆ, ಕೋರ್ಟಲ್ಲಿ ಎಡ್ಜುಕೇಟ್ ಮಾಡಿ ಈ ಥರ ತಪ್ಪಾಗಿದೆ ಅವ್ರಿಗೆ ಕನ್ವಿಕ್ಟ್ ಮಾಡಬೇಕಂತೇಳಿ ಅವ್ರು ಪ್ರಾಸಿಕ್ಯೂಟ್ ಮಾಡಿದ್ದಾರೆ. ಇವರು ರಾಹುಲ್ ಗಾಂಧಿಗೆ ಬೈತಾ ಇದ್ದಾರೆ. ರಾಹುಲ್ ಗಾಂಧಿ ಬೈತೆ ಇವರಿಗೆ ನಾವು ದೇಶದ್ರೋಹಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಕ್ಕಂಥ ಇದು ಎಷ್ಟು ಸರಿ ಇದು? ಅದಾನಿಗೆ ಆ ಕೋರ್ಟ್ ಮಾಡಿದ್ರೆ ಬಿ ಜೆ ಪಿಗೆ ಏನು ಸಮಸ್ಯೆ? ಇದಕ್ಕೆ ಅದಾನಿ ಅವರಿಗೆ ಕೋರ್ಟ್ ಅಲ್ಲಿನ ಅಮೇರಿಕನ್ ಕೋರ್ಟು ಡಾಕ್ಯುಮೆಂಟ್ಸ್ ಪ್ರಕಾರ ನಮಗಿರ್ತಕ್ಕಂಥ ಮೇಲ್ನೋಟದ ಪ್ರಿಮಾಫೆಸಿ ಕೇಸ್ ಇದೆ ಅಂತ ಹೇಳಿ ನನಗೆ ಕಾಣ್ತಾ ಇದೆ. ಆ ರೀತಿಯಾಗಿ ಅವ್ರು ಅಲ್ಲಿ ಅದೊಂದು ವರ್ಡಿಕ್ಟ್ ಕೊಟ್ಟಾರೆ. ಬಿ ಜೆ ಪಿ ಕಾರ್ಯಕರ್ತರ ಥರ ಇವ್ರು ಬಂದು ಜೋರಾಗಿ ಅದಾನೇ ಪರ್ವ ಮಾತನಾಡ್ತಕ್ಕಂಥದ್ದು ಏನಿದೆ? ಈಗ ಬಿ ಜೆ ಪಿಯವ್ರು ಕೇಳ್ರಿ, ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾರಾ? ಅಂದರೆ ಕೇಂದ್ರ ಸರ್ಕಾರ ಏನು ಒಪ್ಕೊಳ್ತಾತಿದ್ದನ್ನ ಹೈಕೋರ್ಟ್ ಫೆಡರಲ್ ಕೋರ್ಟ್ ಹೇಳಿರ್ತಕ್ಕಂಥದ್ದು ಯು ಎಸ್ ಗೌರ್ಮೆಂಟ್ ಹೇಳಿರ್ತಕ್ಕಂಥದ್ದು ಒಪ್ತಾರ ಇವರು? ಅದು ಚರ್ಚೆ ಆಗಬೇಕಲ್ಲ. ಯಾವ ಸರ್ಕಾರಗಳಿದ್ದು ಯಾವ ಸರ್ಕಾರದಾಗ ಆಗಿಲ್ಲ, ಆಂಧ್ರದಾಗ ಯಾವ ಸರ್ಕಾರ ಇತ್ತು, ಕೇಂದ್ರದಾಗ ಯಾವ ಸರ್ಕಾರ ಇತ್ತು, ಆಮೇಲೆ ಮಾತಾಡೋಣ. ನೀವು ಒಪ್ತೀರಾ ಇದನ್ನು ಫಸ್ಟ್ ಅದನ್ನ ಹೇಳ್ರಿ. ಇದು ಒಪ್ಲಾರಂಗೆ ಸುಮ್ಮನೆ ದಾರಿ ತಪ್ಪಿಸೋದು, ಈಗ ಇರಾಬರೋರಿಗೆಲ್ಲ ಟೆಕ್ನಿಕಲ್ ಕಮಿಟಿ ಕರೆಸೋದು, ಪೊಲಿಟಿಸೈಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ರಾಹುಲ್ ಗಾಂಧಿ ಅವರು ಏನು ಹೇಳ್ತಾ ಇದ್ರು, ಅದಾನಿಯವರು ಒಂದು ಕರಪ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಏನು ಹೇಳ್ತಾ ಇದ್ರು, ಇಡೀ ಪ್ರಪಂಚಕ್ಕೆ ಪ್ರೂವ್ ಆಗ್ತಕ್ಕಂಥ ಕೆಲಸ ಆಗಿದೆ. ರಾಹುಲ್ ಗಾಂಧಿ ಅವರು ಕಳೆದ 10 ವರ್ಷದಿಂದ ಏನು ಹೇಳ್ಕೊಂತ ಬಂದಿದ್ದಾರೆ ಅದು ಎಲ್ಲನೂ ಬಹುತೇಕ ಡಿಮಾನಿಟೈಸೇಷನ್ನಿಂದ ಹಿಡಿದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇರಲಿ, ಪ್ರೈವೇಟೈಸೇಷನ್ ಬಗ್ಗೆ ಇರಲಿ, ಎಲ್ಲದರ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲ ಸಹ ಮಾತುಗಳು ಸತ್ಯ ಆಗಿದೆ, ಇದನ್ನು ಸತ್ಯ ಆಗಿದೆ. ಅದಕ್ಕೆ ಬಿ ಜೆ ಪಿಯವರು ಇವತ್ತು ಕೂಡ ಪಾಠ ಕಲಿಬೇಕು. ಎಲ್ಲದಕ್ಕೂ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ಗೆ ಭಯ ನಿಂದಿರಿಸಬೇಕಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೀನಿ. ಅವ್ರಿಗೆ ಅರೆಸ್ಟ್ ಮಾಡಬೇಕಂತ ಆಗ್ರಹ ಏನಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಸರ್. ಹೌದು, ಮತ್ತೆ ಬಟ್ ಅಲ್ಲಿ ಗೌರ್ಮೆಂಟ್ ಬಂದ್ ಮಾಡಬೇಕಾಗುತ್ತಲ್ಲ ಸರ್? ಅಲ್ಲ, ಈಗ ರೆಡ್ ಕಾರ್ನರ್ ನೋಟಿಸ್ ಏನಾದರೂ ಇಶ್ಯೂ ಮಾಡಿರ್ತಾರೆ ನೋಡ್ಬೇಕೀಗ. ಯಾಕಂದ್ರೆ ಟ್ರಂಪ್ ಸರ್ಕಾರ ಇವ್ರದೇ, ಯಾರ್ದು? ಟ್ರಂಪ್ ಸರ್ಕಾರ ಯಾರ್ದು? ಮೋದಿ ಗೌರ್ಮೆಂಟ್ ಜೊತೆ ಅವರು ಫ್ರೆಂಡ್ಶಿಪ್ ಅಲ್ಲ, ಮೋದಿ ಸರ್ಕಾರ ಹೇಳಿದ್ರಲ್ಲ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿಲ್ಲ, ಭಾಷಣ ಮಾಡೋದಿಲ್ಲ ಅಲ್ಲಿ. ಮತ್ತು ಅಲ್ಲಿ ನೀವು ಅವ್ರದ್ದೇ ಸರ್ಕಾರ ಅಲ್ಲ ಇರೋದು. ಟ್ರಂಪಿಗೆ ಹೇಳಿ ಬಿಡಿಸ್ಬಿಟ್ರೆ ಆಯ್ತಲ್ಲ, ಒಂದೇ ಮಾತಿನ ಕೆತ್ತೀಗ ಮಾತಾಡಲಿಲ್ಲ. ಈಗೆಲ್ಲ ಮಾತಾಡೋಕ್ಕೆ ಭಾರಿ ಮುಗೆ ಬಿದ್ದು ಮಾತನಾಡ್ತಿದ್ರು. ಒಬ್ಬೊಬ್ಬರಿಗೆ ಹಂತವಾಗಿ ನಾವು ಮಾತಾಡೋಣಲ್ಲ. ಈಗ ಚರ್ಚೆಗೆ ಬರೋಕೆ ಕೇಳ್ರಿ ಒಬ್ಬೊಬ್ಬರಿಗೆ. ಏನು ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಭಾಷಣ, ನಂಗೆ ಭ್ರಷ್ಟಾಚಾರ ಆಗೈತೆ, ನಮ್ಮ ಕರ್ನಾಟಕದ ಹಿಂಗೆ ಭ್ರಷ್ಟಾಚಾರ ಆಗೈತೆ ಅಂತೇಳಿ ನರೇಂದ್ರ ಮೋದಿ ಇಡೀ ದೇಶ ತುಂಬ ಹೇಳ್ಕೊಂತ ಹೋದ್ರು. ಇದ್ರ ಬಗ್ಗೆ ಏನು ಮಾತಾಡ್ತಾರೆ? ಈಗ ಮಾತನಾಡ್ತಾರಾ? ಈಗ ಕೋಲ್ ಮೈನ್ಸ್ಗಳು ಎಷ್ಟು ಬ್ಲಾಕ್ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಕಳೆದ 10 ವರ್ಷದ ಅವಧಿಯಲ್ಲಿ ಅದಾನಿ ಅವರಿಗೆ ಕೋಲ್ ಬ್ಲಾಕ್ ಎಷ್ಟು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಯಾರನ್ನ ಚರ್ಚೆ ಮಾಡ್ತಾರಾ? ದಯಮಾಡಿ ಬಿ ಜೆ ಪಿಯವ್ರಿಗೆ ಮೊದಲೇ ಕೇಳ್ರಿ, ಸರ್ ಕಳೆದ 10 ವರ್ಷದಿಂದ ಅದಾನಿ ಅವರಿಗೆ ಎಷ್ಟು ಕೋಲ್ ಬ್ಲಾಕ್ ಕೊಟ್ಟಿದ್ದೀರಿ? ಅವ್ರು ಆದಾಯ ಇರ್ತಕ್ಕಂಥ 80,000 ಕೋಟಿ ಇರ್ತಕ್ಕಂಥ 13 ಲಕ್ಷ ಕೋಟಿ ಆಗಿದೆ. ಕಾಂಗ್ರೆಸ್ನವರು ಅವ್ರ ಮೇಲೆ ಅಪಾದನೆ ಮಾಡ್ತಿದ್ದಾರೆ. ಇದಕ್ಕೇನು ಕಾರಣ? ಪ್ರೈವೇಟೈಸೇಷನಲ್ಲಿ ಇರ್ತಕ್ಕಂಥ ಎಲ್ಲ ಪಾತ್ರಗಳು ಅವ್ರದ್ದೇ ನೋಡ್ರಿ. ಸುಮಾರು 188 PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳು ಈ ದೇಶದಲ್ಲಿದೆ. 1947 ಇಲ್ಲಿವರೆಗೆ ಯಾರೋ ಮೋದಿ ಸಾಹೇಬ್ರು ಬರೋವರಿಗೆ 188 PSU ಕಂಪ್ನಿಗಳಿದ್ದು. ನೆಹರು ಸಾಹೇಬ್ರು 33 PSU ಕಂಪ್ನಿಗಳು ಮಾಡಿದ್ರು. ಇಂದಿರಾ ಗಾಂಧಿ 66, ರಾಜೀವ್ ಗಾಂಧಿ 16. ಇವರು ಮೂವರು ಒಂದು PSU ಕಂಪ್ನಿನೂ ಮಾರಲಿಲ್ಲ. ವಿಶೇಷವಾಗಿ ವಾಜಪೇಯಿ ಸಾಹೇಬರು 17 PSU ಕಂಪ್ನಿ ಮಾಡಿದ್ರು, ಅವ್ರು 7 ಮಾರಿದ್ರು. ಮತ್ತು ಮನಮೋಹನ್ ಸಿಂಗ್ ಸರ್ಕಾರ ಬಂತು, 23 ಮಾಡಿದ್ರು, ಅವ್ರು 3 ಮಾಡಿದ್ರು. ಈ ಪುಣ್ಯಾತ್ಮರು ಏನು ಬಂದಾರೆ ಮೋದಿ ಸಾಹೇಬರು, ಒಂದು PSU ಕಂಪ್ನಿನಿಲ್ಲ ಕಳೆದ 10 ವರ್ಷದಿಂದ 23 ಕಂಪ್ನಿ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನಾನು ಹೇಳ್ತಕ್ಕಂಥ ಯಾವ ದಾಖಲಾತಿಗಳು ಸುಳ್ಳಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಪಿಕ್ಚರ್ ಓಡಿಸೋದು, ದಿನ ಬೆಳಗ್ಗೆ ಇದ್ರೆ ಕರ್ಕೊಂಬರೋದು, ವೀರಾದಿ ವೀರ ಅವೇ ರಣಧೀರ ಅಂತ ಸಾಂಗ್ಗಳು ಆಡಿಸೋದು ನಡೆಸೋದು.